ಧನಸ್ಸು ರಾಶಿ ಸ್ಥಗಿತಗೊಂಡಂತಹ ಕೆಲವು ಕೆಲಸಗಳು, ನಿಧಾನವಾಗಿ ನಡೀತಾ ಇದ್ದಂತಹ ಕೆಲಸಗಳು, ಯೋಜನೆಗಳು ಮತ್ತೆ ಆರಂಭವನ್ನು ಪಡ್ಕೊಳ್ಳುತ್ತೆ. ನಿಧಾನವಾಗಿ ಆ ಕೆಲಸಗಳು ಚಾಲೂ ಆಗುತ್ತೆ ಅನ್ನುವಂಥದ್ದು. ವೃತ್ತಿಯಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ಸೋಮಾರಿತನವನ್ನು ಅಥವಾ ಆಲಸ್ಯವನ್ನು, ಜಾಡ್ಯವನ್ನು ಬಿಟ್ಟು ಪ್ರಯತ್ನವನ್ನು ಮಾಡಬೇಕಾದಂಥದ್ದು. ನಿಮ್ಮ ಮನಸ್ಸು ಮಾತ್ರ ಸಂತೋಷವಾಗಿರುವುದಿಲ್ಲ. ಎಲ್ಲ ಅನುಕೂಲತೆಗಳು ತನ್ನಿಂದ ತಾನೇ ಒಂದೊಂದಾಗಿ ಆಗ್ತಾ ಇರುತ್ತೆ. ಆದರೆ ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ. ಏನು ಮಾಡಬೇಕು? ಇದು ತುಂಬ ಆತಂಕವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಯಾವುದೇ ಪ್ರಭಾವ ಇದ್ದರೂ ಕೂಡ, ಯಾವುದೇ ಅನುಕೂಲತೆ ಇದ್ದರೂ ಕೂಡ, ಯಾವುದೇ ಶಕ್ತಿ ಇದ್ದರೂ ಕೂಡ ನೀವು ಯಾವುದನ್ನೂ ಕೂಡ ಗಾಂಭೀರ್ಯವಾಗಿ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಹೀಗಾದಾಗ ಯಾರು ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ, ಯಾರು ಕೈ ಹಿಡಿದು ಮೇಲಕ್ಕೆತ್ತಾರೆ ಅನ್ನುವಂಥದ್ದನ್ನು ಯೋಚಿಸಬೇಕು. ವೆಚ್ಚಕ್ಕೆ ಹೋಲಿಕೆ ಮಾಡಿದರೆ ಆದಾಯ ಕಡಿಮೆ, ಬರೀ ಖರ್ಚಾಗ್ತಾ ಇದೆ, ಆದಾಯ ಅಥವಾ ಲಾಭ ಇಲ್ಲವೇ ಇಲ್ಲ ಅಂತ ಹೇಳಬೇಕು. ಮಾನಸಿಕವಾಗಿ ಸಮಾಧಾನವಾಗಿದ್ದರೆ ಬಹಳ ಒಳ್ಳೆಯದು. ಮನಯೇವ ಮನುಷ್ಯಾಣಾಂ ಅಂದರೆ ಮನಸ್ಸೇ ಮನುಷ್ಯರಿಗೆ ಎಲ್ಲವುದಕ್ಕೂ ಕಾರಣ ಅಂತ ಹೇಳಿ ಒಂದು ಪ್ರತಿಪಾದನೆ. ಆ ದೃಷ್ಟಿಯಿಂದ ಮನಸ್ಸನ್ನು ಸರಿಯಾಗಿ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕಾದಂಥದ್ದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ನಿಮ್ಮ ವೈಯಕ್ತಿಕವಾದಂತಹ ಗೌರವದ ಬಗ್ಗೆ ಹೆಚ್ಚಿಗೆ ಚಿಂತನೆಯನ್ನು ನಡೆಸ್ತೀರಿ. ಅಂದರೆ ನನಗೆ ಗೌರವ ಸಿಕ್ಕಬೇಕು, ನನಗೆ ಸನ್ಮಾನ ಆಗಬೇಕು, ಹಾರ ತುರಾಯಿಗಳು ಬರಬೇಕು, ಸನ್ಮಾನ ಪತ್ರಗಳು ಸಿಕ್ಕಬೇಕು. ಹೀಗೆ ನೀವು ವೈಯಕ್ತಿಕವಾಗಿ ಬೆಳೆಯುವಂತಹ ವಿಚಾರದಲ್ಲಿ ಹೆಚ್ಚು ಹೆಚ್ಚು ಆಲೋಚನೆಗಳನ್ನು, ಆ ಮಾರ್ಗಗಳನ್ನು ಹುಡುಕ್ತಾ ಹೋಗ್ತಕ್ಕಂತಹ ದಿವಸ. ದೂರದ ಪ್ರಯಾಣವನ್ನು ತಪ್ಪಿಸ್ಬೇಕಾಗತ್ತೆ. ದೂರದ ಪ್ರಯಾಣ ಅಷ್ಟು ಒಳ್ಳೆಯದಲ್ಲ ಅನ್ನುವಂಥದ್ದು. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಶೀತ, ಕೆಮ್ಮು, ಜ್ವರ ಈ ರೀತಿಯ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಬೇರೆಯವರಿಂದ ತಿಳ್ಕೊಳ್ಬೇಕಾದಂಥದ್ದು ಬಹಳಷ್ಟಿದೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿರಬೇಕು. ಬಹಳ ವಿಶೇಷವಾದಂತಹ ವಿಷಯ ಇದು. ಯಾಕೆ ಅಂತಂದರೆ ನಾವು ತಿಳ್ಕೊಂಡಿರ್ತಕ್ಕಂತಹದ್ದೇ ಕೊನೆ, ಅಥವಾ ನಮಗೆ ಗೊತ್ತಿರುವಷ್ಟು ಬೇರೆಯವರಿಗೆ ಗೊತ್ತಿಲ್ಲ, ಈ ರೀತಿಯ ಭಾವನೆಗಳು ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದ್ದಾಗ ಬೇರೆ ಯಾರು ಏನು ಹೇಳಿದರೂ ಕೂಡ ಅದು ಅರ್ಥ ಆಗೋದಿಲ್ಲ, ಅದು ಸರಿ ಅಂತನೂ ಅನಿಸೋದಿಲ್ಲ. ಇಂತಹ ಪರಿಸ್ಥಿತಿ ತಲುಪಿದ್ದವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟವಾಗುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅಂತಕ್ಕಂಥದ್ದು ಮತ್ತೆ ಮತ್ತೆ ಹೇಳಬೇಕಾದಂತಹ ಅಂಶ. ಮೇಲಧಿಕಾರಿಗಳಾಗಬಹುದು ಅಥವಾ ಮನೆಯಲ್ಲಿ ಹಿರಿಯರಾಗಬಹುದು, ಇವರ ಜೊತೆಯಲ್ಲಿ ಯಾವುದೇ ರೀತಿಯ ವಾದವನ್ನು ಮಾಡಬೇಡಿ, ಅಥವಾ ಅವರ ಜೊತೆಯಲ್ಲಿ ನಿಷ್ಠುರವನ್ನು ಮಾಡಿಕೊಳ್ಬೇಡಿ. ಅವರ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನದಲ್ಲಿ ಹಿಂದೆ ಉಳಿಬೇಡಿ ಅಂತಕ್ಕಂತಹ ಸಲಹೆ. ಶಿವಪೂಜೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ. ಕುಂಭರಾಶಿ, ಶಾಶ್ವತವಾಗಿ ಯಾವುದಾದ್ರೂ ಆದಾಯವನ್ನು, ಸ್ಥಿರಾಸ್ತಿಯನ್ನು ಪಡೆಯುವುದಕ್ಕೆ ಅವಕಾಶಗಳು ಅಥವಾ ಅಂತಹ ಸಂದರ್ಭ ಈ ದಿವಸ ನಿಮಗೆ ಸೂಚ್ಯವಾಗಿ ಕಾಣುವಂಥದ್ದಾಗತ್ತೆ. ಪ್ರಮುಖವಾದಂತಹ ಕೆಲಸಗಳು ಯಾವುದ್ಯಾವುದಿದೆ ಅದರ ಕಡೆ ಗಮನವನ್ನು ಕೊಡಬೇಕು. ಏನೋ ಆ ಸಮಯ ಬಂದಾಗ ಆಗೋಗುತ್ತೆ ಆ ಕೆಲಸ ಅನ್ನುವಂತಹ ತಾತ್ಸಾರವೋ ಧೋರಣೆಯೋ ಯಾವುದೇ ಕಾರಣಕ್ಕೂ ಕೂಡ ಬೇಡ ಅಂತ ಅರ್ಥ. ವ್ಯಾವಹಾರಿಕವಾಗಿ ಲಾಭ ಇದೆ, ಅಂತಹ ಲಾಭವನ್ನು ಉತ್ತಮವಾದಂತಹ ಕೆಲಸಕ್ಕೆ ಜೊತೆಗೆ ಆಪದ್ಧನವಾಗಿ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸಕ್ಕೆ ಮತ್ತೊಂದಷ್ಟು ಶಕ್ತಿ ಬರುತ್ತೆ. ನಿಮ್ಮಲ್ಲಿರ್ತಕ್ಕಂತಹ ದೃಢವಾದಂತಹ ಆತ್ಮವಿಶ್ವಾಸವೇ ನಿಮ್ಮ ಗೆಲುವಿಗೆ ಕಾರಣ ಅಂತಕ್ಕಂಥದ್ದು. ನಿರುದ್ಯೋಗಿಗಳಿಗೆ ಜೊತೆಗೆ ಸರ್ಕಾರಿ ಉದ್ಯೋಗಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಂತೋಷವಾಗ್ತಕ್ಕಂತಹ ದಿವಸ. ನಿರುದ್ಯೋಗಿಗಳಿಗೆ ವಿಶೇಷವಾಗಿ ಯಾವುದೋ ಕೆಲಸದ ಒಂದು ಅವಕಾಶ ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಾಂಸಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಅನ್ಯೋನ್ಯತೆ, ಸಮಾಧಾನ ಅನ್ನುವಂಥದ್ದು ಗಂಡ ಹೆಂಡತಿಯರ ಮಧ್ಯದಲ್ಲಿ ಕಾಣತಕ್ಕಂಥದ್ದು. ಒಬ್ಬರು ಹೇಳಿದ್ದನ್ನು ಮತ್ತೊಬ್ಬರು ಕೇಳಬೇಕು ಅಂತಕ್ಕಂತಹ ವ್ಯವಧಾನ, ಆ ತಾಳ್ಮೆ ಸ್ವಲ್ಪ ಮಟ್ಟಿಗೆ ಕಾಣುವಂತಹ ದಿವಸ.
ಕುಟುಂಬದ ಜೀವನ ಚೆನ್ನಾಗಿದೆ ಅನ್ನುವಂತಹ ಅನುಭವ ಈ ದಿವಸ ಎಲ್ಲೋ ಒಂದು ಕಡೆ ನಿಮಗೆ ಅನಿಸುವಂಥದ್ದು. ಹೊಸ ಕೆಲಸಗಳಲ್ಲಿ ಆಸಕ್ತಿ ಬರುತ್ತೆ. ಅದರಿಂದ ನಿಮ್ಮ ಜೀವನ ಬದಲಾವಣೆ ಆಗತಕ್ಕಂತಹ ಸೂಚನೆ ಏನೋ ಒಂದು ರೀತಿಯಲ್ಲಿ ಗಟ್ಟಿಯಾಗ್ತಾ ಹೋಗುತ್ತೆ. ಕೆಲಸದ ಸ್ಥಳದಲ್ಲಿ ಮಾತ್ರ ನಿಮ್ಮ ವಿರೋಧಿಗಳು ಅಥವಾ ಶತ್ರುಗಳು ಹೆಚ್ಚಾಗ್ತಾರೆ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಸಾಮಾಜಿಕ ಸ್ಥಾನಮಾನವನ್ನು ಗಟ್ಟಿ ಮಾಡಿಕೊಳ್ಬೇಕು. ಸಮಾಜಮುಖಿಯಾಗಿ ನೀವು ಕೆಲಸ ಮಾಡುವಾಗ, ಸಾರ್ವಜನಿಕವಾಗಿ ಕೆಲಸವನ್ನು ಮಾಡುವಾಗ ನಿಮ್ಮ ಸ್ಥಾನ ಮಾನ, ನಿಮ್ಮ ಗೌರವ ಏನು, ಜನ ಹೇಗೆ ನಿಮ್ಮನ್ನು ನಡೆಸ್ಕೊಳ್ತಾರೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡೋದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸುವಂತಹ ದಿವಸ. ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.